ನನಗೆ ಮೌಂಟ್ ಎವರೆಸ್ಟ್ ಏರಲು ಸಾಧ್ಯವಿಲ್ಲ. ಮೌಂಟ್ ಎವರೆಸ್ಟ್ ಎಷ್ಟಡಿ ಎತ್ತರ ಇರ್ತದೋ? ಮೌಂಟ್ ಎವರೆಸ್ಟ್ ಎಷ್ಟಿದೆ? ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟಿದ್ರಿ? ಅಲ್ಲ, ನೀವು ಒಮ್ಮೆ ಎತ್ತಲ್ಲ ಗೊತ್ತಿಲ್ಲ ಬಿಡಿ, ಪರವಾಗಿಲ್ಲ. ಆದರೆ ಎಷ್ಟಿದೆ ಎತ್ತರ ಮೌಂಟ್ ಎವರೆಸ್ಟ್? ಒಟ್ಟು ಎತ್ತರ ಇದೆಯಲ್ಲ, ಒಟ್ಟು ಎತ್ತರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ನೋಡಿದ್ದೀರಾ? ಎಷ್ಟಿದೆ ಎತ್ತರ? ಮಳೆ ಎತ್ತರ 8848 ಮೀಟರ್ಸ್, ಅಂದರೆ 28,000 ಫುಟ್ ಎತ್ತರದಲ್ಲಿದೆ ಮೌಂಟ್ ಎವರೆಸ್ಟ್. ನನಗೆ ಹತ್ತಕ್ಕಾಗಲ್ಲ ಅಂತ ಗೊತ್ತಿರಲಿ. ಮೌಂಟ್ ಎವರೆಸ್ಟ್ನ ಚೇಂಜಿಂಗ್ ಏರಿದಲ್ಲ, ಚೇಂಜಿಂಗ್ ಏರಿದ್ರು 1950 ಅಂದರೆ ಈಗಾಗಲೇ 74 ವರ್ಷ ಆಯಿತು. ಮೌಂಟ್ ಎವರೆಸ್ಟ್ ಅವನು ಒಂದೇ ಸಲ ಇರಲಿಲ್ಲ. ಮೌಂಟ್ ಎವರೆಸ್ಟು 17 ಬಾರಿ ಪ್ರಯತ್ನ ಮಾಡಿ ಮೌಂಟ್ ಎವರೆಸ್ಟ್ ಏರಿದ್ದಾರೆ. ಮೌಂಟ್ ಎವರೆಸ್ಟ್ ಏರ್ಬೇಕಂತಂದರೆ ಮತ್ತು ನಿಮ್ಮ ಮನೆ ಮಾಡಿದ ಆ ನಂತರ ಕಪಾಲ್ಗುಡ್ಡ ಐತೆ, ಇಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಐತಿ, ನಂದಿ ಬೆಟ್ಟ ಐತಿ, ಅಲ್ಲಿ ಹೋಗಿ ಹತ್ತಕ್ಕೆ ಪ್ರಯತ್ನ ಮಾಡಿ ಮತ್ತೆ ಆ ನಂತರ ಮೌಂಟ್ ಎವರೆಸ್ಟ್ ಅದು ಒಂದು ಕಥೆನೇ ಆಯಿತು. ಜೇಮ್ಸ್ ಸಿಂಗು ಅಲ್ಲಿ ಹೋಗಿ ಹಾಕಬೇಕಾದ್ರೆ ಅವ್ರ ಜೊತೆಗೆ ಸರ್ ಎಡ್ಮಂಡ್ ಹಿಲರಿ ನ್ಯೂಜಿಲೆಂಡ್ನ ಒಬ್ಬ ಅವರಿಗೆ ಲಂಡನ್ನಿನ ರಾಣಿ, ಬ್ರಿಟನ್ ರಾಣಿ ಅವರಿಗೆ ಸರ್ ಅಂತ ಕಳಿಸ್ಕೊಟ್ರು. ಯಾಕೆ ಕೊಟ್ಟರು ಅಂತಂದರೆ ಇಬ್ಬರು ಜೊತೆ ಹೋಗ್ತಾ ಇದ್ರು, ಎಡ್ಮಂಡ್ ಹಿಲರಿ ಮತ್ತು ಜೇಮ್ಸ್ ಸಿಂಗ್ ಅವರು. ಹೋಗಿರ್ಬೇಕಾದ್ರೆ ಫಸ್ಟ್ ಕಾಲಿಡಬೇಕು ಸರ್ ಎಡ್ಮಂಡ್ ಹಿಲರಿ. ಆದರೆ ಜೇಮ್ಸ್ ಸಿಂಗ್ ಏನು ಮಾಡ್ತಾನೆ, ದಯವಿಟ್ಟು ನೀವೀಗಾಗಲೇ 4ನೇ ಸಲ ಪ್ರಯತ್ನ ಮಾಡಲಿಕ್ಕೆ, ನಾನು 17ನೇ ಬಾರಿ ಬರ್ತಾನೆ, ನನಗೆ ಅವಕಾಶ ಕೊಡು ಅಂತ ತಿಳ್ಕೊಂಡು ಜೇಮ್ಸ್ ಸಿಂಗ್ ಮತ್ತೆ ಕಾಲಿಗೆ ಇಟ್ಟ ತಕ್ಷಣ ನಾನು ಧ್ವಜ ಊರಿದ. ಅದರ ತ್ಯಾಗವನ್ನು ನೀವು ಎವರೆಸ್ಟ್ ಏರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಸರ್ ಎಡ್ಮಂಡ್ ಹಿಲರಿ ದಾಖಲೆ ಆಗ್ತಿತ್ತು. ತ್ಯಾಗ ಮಾಡಿಕೊಟ್ಟು ಅವರಿಗೆ ಬದುಕಿನಲ್ಲಿ ನಾವು ಏನೇನೇ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ತ್ಯಾಗ ಮಾಡ್ತಕ್ಕಂಥ ಅವಕಾಶ ಬರುತ್ತೆ. ಅದಕ್ಕೆ ನಾವು ಇರಲಿಕ್ಕೆ ಸಾಧ್ಯ ಆಗಬಾರ್ದು. ಈಗ ಮೌಂಟ್ ಎವರೆಸ್ಟ್ ಬಗ್ಗೆ ಪ್ರಶ್ನೆ ಕೇಳಿರಲಿಲ್ಲ. ಮೊದಲು ಇವತ್ತು ಹೋದ ತಕ್ಷಣ ನಿಮ್ಮ ಮನೆ ಮಾಡ್ತೀರ, ಆನಂತರ ನಂದಿ ಬೆಟ್ಟಕ್ಕೆ ಹೋಗಿ, ಆನಂತರ ಇನ್ನೇ ಮುಂದೆ ಹೋಗ್ಕೊಂಡು ಟ್ರೈ ಮಾಡಿ ಮುಂದೆ ಸ್ವಲ್ಪ ಜೊತೆಗೆ ಪ್ರಯತ್ನ ಮಾಡಾಗುತ್ತೆ. ಆದರೆ ಕನಸುಗಳು ದೊಡ್ಡವು. ಕನಸು ಕಂಡುಕೊಂಡು ಕಂಬಳಿಯನ್ನು ಕಟ್ಕೊಂಡಾಗಲ್ಲ. ಕನಸು ಕಂಡ ತನ್ನ ಮನಸ್ಸು ಮಾಡಿ ಅದನ್ನು ನನಸು ಮಾಡಬೇಕಾದ್ರೆ ದೀರ್ಘವಾದ ಪ್ರಯತ್ನ. ಈ ಮೈಕ್ ಲಾಸ್ ಭಾಷಣ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ ಕನಸ್ಕೊಂಡು ಗಮನಿಸ್ಕೊಂಡು ನೋಡ್ಕೊಂಡ ಸಾಧ್ಯ ಇಲ್ಲ. ಅದನ್ನು ನನಸು ಮಾಡ್ಬೇಕಂತಂದರೆ ಸುದೀರ್ಘವಾದ ಪ್ರಯತ್ನವನ್ನು ಪ್ರಯತ್ನ ಮಾಡಿದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ.